ಹಾಯ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಕಬಾಬು ಹೇಗೆ ಮಾಡೋದು ಚಿಕನ್ದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಚಿಕನ್ ಕಬಾಬ್ಗೆ ಏನೇನು ಐಟಮ್ ಬೇಕು ತೋರಿಸ್ತೀನಿ ನೋಡಿ. ಕಬಾಬ್ ಪೌಡ್ರು 1 kg ಚಿಕನ್ಗೆ ಈಗ ಮಾಡ್ತಿರೋದು. 1 kg ಚಿಕನ್ ಕಬಾಬ್ಗೆ ಮನೆಯಲ್ಲೇ ಮಾಡಿರೋದು ಇದು ಕಬಾಬ್ ಪೌಡ್ರು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ನಿಂಬೆಹಣ್ಣು ಒಂದು ಸ್ಪೂನ್ ಮೊಸರು, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರು 1 ಸ್ಪೂನು, ಮೊಟ್ಟೆ 1. ಇದು ಬ್ಯಾಚಲರ್ಸ್ಗಳು ಈಸಿಯಾಗಿ ಬೇಗ ಮಾಡ್ಕೋಬೋದು ಇದು. ಈಗ ಇದನ್ನೆಲ್ಲ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. ಮೊಟ್ಟೆ 1, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು 1 ಸ್ಪೂನು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ನಿಂಬೆಹಣ್ಣು ಪೂರ್ತಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಹಿಡಿಯಲ್ಲ, ಕೈಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಂಗೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕ್ಲೀನಾಗಿ ಎಲ್ಲದಕ್ಕೂ ಚಿಕನ್ಗೆ ಹಿಡಿಯೋಂಗೆ ನೀಟಾಗಿ ಕಲಸಿಕೋಬೇಕು. ಈಗ ಇದು ಚೆನ್ನಾಗಿ ಕಲಸಿದ್ದೀನಿ ನೋಡಿ. ಚೆನ್ನಾಗಿ ಎಲ್ಲದಕ್ಕೂ ಮಸಾಲೆ ಹಿಡಿದಿದೆ ನೋಡಿ. ಎಲ್ಲದು ಚೆನ್ನಾಗಿ ಹಿಂಗೆ ಎಲ್ಲ ಮಸಾಲೆ ಫುಲ್ ಎಲ್ಲ ಚಿಕನ್ಗೂ ಹಿಡಿಯೋಂಗೆ ಕಲಸಿಕ್ಕೋಬೇಕು. ಈಗ ಒಂದು 20 ನಿಮಿಷ ನೆನೆಸಿಕ್ಕೋಣ. ಕಲಸಿ ಮ್ಯಾಗ್ನೇಟ್ ಮಾಡೋಕ್ಕೆ ಇಡೋಣ. ಒಂದು 20 ನಿಮಿಷ ಸಾಕು. ಈಗ ಇದು ಅರ್ಧ ಗಂಟೆ ಚೆನ್ನಾಗಿ ಮ್ಯಾಗ್ನೇಟ್ ಆಗಿದೆ. ಈಗ ಇದನ್ನು ಬೇಯಿಸ್ಕೊಳ್ಳೋದು ಬನ್ನಿ. ಇದು ಈಗ ಬಾಣಲಿ ಇಕ್ಕೊಂಡಿದ್ದೀನಿ, ಕಾಯ್ದಿದೆ. ಈಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು. ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ದೊಡ್ಡೂರಲ್ಲಿ ಇಕ್ಕಂಡೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಈಗ ದೊಡ್ಡೂರಲ್ಲೇ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ತಿರುಗ್ಸಕ್ಕೆ ಹೋಗ್ಬಿಡಿ. ಈಗ ಆಮೇಲೆ ಸಣ್ಣೂರಲ್ಲಿ ಬೇಯಿಸೋಣ ಒಂದು ಸ್ವಲ್ಪ. ಈಗ ಇದು ಬೆಂದಿದೆ ಒಂದು ಸೈಡು. ಈಗ ತಿರುಗಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಬಿಟ್ಟು ಹಾಕಂದ್ರೆ ಒಂದು 5 ನಿಮಿಷ ಮತ್ತೆ ಸಣ್ಣೂರಲ್ಲಿ ಬೇಯಿಸಿ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅವಾಗ. ಸಣ್ಣೂರಲ್ಲಿ ಇಕ್ಕಂದ್ರೆ ಚೆನ್ನಾಗಿ ಬೇಯುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಗಿಯೋಣ. ಈಗ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೆಚ್ಚು ವಿಡಿಯೋಗಳು ನಿಮಗೆ ಬೇಕು ಅಂತ ರೆಸಿಪಿಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.